ಎರಡು ಸಂಖ್ಯೆಯಲ್ಲಿ ಒಂದು ಸಂಖ್ಯೆ ಎ ಅನ್ಕೊಡ್ರಿ, ಇನ್ನೊಂದು ಸಂಖ್ಯೆ ಬಿ ಅಂದ್ಕೊಡ್ರಿ. ಎ ಇಂಟು ಬಿ ಅವರೇ ಕೊಟ್ಟಿದ್ದಾರೆ. ಎಷ್ಟು? 120. ಅವುಗಳ ವರ್ಗಗಳ ಮೊತ್ತ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 289. ಸೊ ಸಂಖ್ಯೆಗಳ ಮೊತ್ತ ಎ ಪ್ಲಸ್ ಬಿ ಕೇಳಿದ್ದಾರೆ. ಈ ರೀತಿ ಕೊಟ್ಟಾಗ ಬಿಡಿಸೋದು ಶಾಣೆತನ ಅಲ್ಲ. ಸೊ ಈ ರೀತಿ ಕೊಟ್ಟಿಲ್ಲ, ಸೊ ಅವ್ರು ಈ ರೀತಿ ಕೊಟ್ಟಿದ್ದಾರೆ, ಅದನ್ನ ನೀವು ಈ ರೀತಿ ಕನ್ವರ್ಟ್ ಮಾಡ್ಕೊಂಡು ಮಾಡ್ಬೇಕಷ್ಟೇ. ಈಗ ಎ ಪ್ಲಸ್ ಬಿ ಕೇಳಿದ್ದಾರೆ, ಯಾವ ಫಾರ್ಮುಲಾ ಹಚ್ತೀರಿ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಚ್ಚೋಣಲ್ಲ. ಸೊ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಚ್ತೀನಿ ಈಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಎಲ್ಲಾನು ಐತೆ ನನ್ನ ಹತ್ರ. ಸೊ ನನಗೆ ಬೇಕಾಗಿದ್ದು ಮೊತ್ತ ಮಾತ್ರ. ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೊಟ್ಟಿದ್ದಾರೆ ಸರ್ ಆಲ್ರೆಡಿ 289 ಪ್ಲಸ್ 2 ಇಂಟು, ಸೊ ಮೊತ್ತನೂ ಏನು ಗುಣಲಬ್ಧ ಕೊಟ್ಟಿದ್ದಾರೆ, ಎಷ್ಟು? 120. ಸೊ ಇದೆಷ್ಟು? 289. ಸೊ ಪ್ಲಸ್ ಇದೆಷ್ಟು? 240. ಕೂಡಿಸಿದ್ರೆ ಎಷ್ಟು ಬರುತ್ತೆ? 529. ನನಗೆ ಬೇಕಾಗಿದ್ದು ಎ ಪ್ಲಸ್ ಬಿ ಮಾತ್ರ, ಬಟ್ ಅಲ್ಲಿ ಕೊಟ್ಟಿರೋದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ 529. ಬರೀ ನಿಮಗೇನು ಬೇಕು? ಎ ಪ್ಲಸ್ ಬಿ ಮಾತ್ರ ಬೇಕು. ಆವಾಗ ಏನಾಗುತ್ತೆ? ಸ್ಕ್ವೇರ್ ಹೋಗಿ ಆ ಕಡೆ ಸ್ಕ್ವೇರ್ ರೂಟ್ ಆಗುತ್ತೆ. ಹಾಗಿದ್ರೆ 529 ಯಾವುದರ ಸ್ಕ್ವೇರ್ ಸರ್? 23.